ಇದರ ನಡುವೆ ಕುಂದಾನಗರಿಯಲ್ಲೂ ಕೂಡ ಹನಿ ಟ್ರ್ಯಾಪ್ನ ಸದ್ದು ಕೇಳಿ ಬಂದಿದೆ. ಕುಂದಾನಗರಿಯಲ್ಲೂ ಕೂಡ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಬೆಳಗಾವಿ ಮಹಾನಗರ ಪಾಲಿಕೆಗೂ ಕೂಡ ಹನಿ ಭೂತ ಕಾಲಿಟ್ಟಿದೆ. ಪಾಲಿಕೆಯ ಆರೋಗ್ಯ ವಿಭಾಗದ ನೌಕರನಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆಯಂತೆ. ಹಾಗಾದ್ರೆ ಆರೋಗ್ಯ ವಿಭಾಗದ ನೌಕರ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ದಾರಾ? ಬೆಳಗಾವಿಯಲ್ಲೂ ಕೂಡ ಹನಿ ಟ್ರ್ಯಾಪ್ನ ಸದ್ದು ಕೇಳಿ ಬಂದಿದೆ. ಬೆಳಗಾವಿ ಮಹಾನಗರ ಪಾಲಿಕೆಗೂ ಕೂಡ ಕಾಲಿಟ್ಟಿದೆ. ಪಾಲಿಕೆಯ ಆರೋಗ್ಯ ವಿಭಾಗದ ನೌಕರನಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆಯಂತೆ. ಬೆಳಗಾವಿ ಮೂಲದ ನೌಕರನಿಗೆ ಹನಿ ಟ್ರ್ಯಾಪ್. ನೋಡಿ, ಇಷ್ಟು ದಿನಗಳ ಕಾಲ ಈ ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ರಾಜಕಾರಣಿಗಳು ಮಾತ್ರ ನೆನಪಾಗ್ತಾ ಇದ್ರು. ಆದರೆ ವಾಸ್ತವದ ಸಂಗತಿ ಏನು ಅಂದರೆ ಹನಿ ಟ್ರ್ಯಾಪ್ ಕೇವಲ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಲ್ಲ, ಇದು ಅತಿ ದೊಡ್ಡ ದಂಧೆ, ಇದು ಎಲ್ಲರಿಗೂ ಕೂಡ ವ್ಯಾಪಿಸುತ್ತೆ ಅಂತ. ಬೆಸ್ಟ್ ಎಕ್ಸಾಂಪಲ್ ಬೆಳಗಾವಿಯಲ್ಲಿ ನಡೀತಾ ಇದೆ. ನೌಕರನಿಗೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಯುವತಿ ಮುಂದಾಗಿದ್ರು. ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಯುವತಿ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಹಾಯ್ ಅಂತ ಮೆಸೇಜ್ ಬಂದಿದೆ, ಹಲೋ ಅಂತ ನೌಕರ ರಿಪ್ಲೈ ಮಾಡಿದ್ದಾನೆ. ಹಲೋ ಅಂತ ರಿಪ್ಲೈ ಮಾಡಿ ಹನಿ ಟ್ರ್ಯಾಪ್ಗೆ ಬಿದ್ದಿದ್ದಾರಂತೆ. ಒಂದೇ ಒಂದು ಮೆಸೇಜ್ ಮಾಡಿ ಈಗ ನೌಕರ ಕಂಗೆಟ್ಟು ಹೋಗಿದ್ದಾನೆ. ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಲಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕೇಸ್ ಅಂತ ಹೇಳ್ಬೋದು. ನೋಡಿ, ರಾಜಕಾರಣಿಗಳಿಗೆ ಮಾತ್ರವಲ್ಲ ಅಥವಾ ಉದ್ಯಮಿಗಳಿಗೆ ಮಾತ್ರವಲ್ಲ, ಜನರಿಗೂ, ಸಾಮಾನ್ಯ ಜನರಿಗೂ ಕೂಡ ಹನಿ ಟ್ರ್ಯಾಪ್ ಯಾವ ರೀತಿಯಾಗಿ ಮಾಡಲಾಗುತ್ತೆ ಅನ್ನೋದು ಈ ಕೇಸ್ನಿಂದ ಗೊತ್ತಾಗುತ್ತೆ. ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ, ಹಾಯ್ ಅಂತ, ಅನ್ನೋನ್ ನಂಬರ್. ನಮಗೆ ಗೊತ್ತಿದ್ರೆ ನಾವು ರಿಪ್ಲೈ ಮಾಡಬೇಕು, ಗೊತ್ತಿಲ್ಲ ಅಂದರೆ ಸುಮ್ಮನೆ ಇರಬೇಕು. ಆದರೆ ಈ ನೌಕರ ಹಲೋ ಅಂತ ಟೈಪ್ ಮಾಡಿದ್ದಾನೆ. ಅದಾದ ಬಳಿಕ ಟಾರ್ಚರ್ ಶುರುವಾಗಿದೆ. ಹಾಗಾದರೆ ಯಾವ ರೀತಿಯ ಟಾರ್ಚರ್? ಯುವತಿ ಯಾವ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದಾರೆ, ಹೇಗೆಲ್ಲ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ವಾಟ್ಸಪ್ ಚಾಟ್ ಬಳಿಕ ಯುವತಿ ವಿಡಿಯೋ ಕಾಲ್ ಮಾಡಿದ್ದಾಳೆ. ವಿಡಿಯೋ ಕಾಲ್ ಮಾಡಿ ಖಾಸಗಿ ದೃಶ್ಯವನ್ನ ರೆಕಾರ್ಡ್ ಮಾಡಿದ್ದಾರೆ. ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿರುವಂಥದ್ದು ಯುವತಿ. ಹಣ ಕೊಡದೆ ಇದ್ರೆ ಖಾಸಗಿ ದೃಶ್ಯವನ್ನ ಪಬ್ಲಿಷ್ ಮಾಡ್ತೀನಿ. ಈ ಮೂಲಕ ಸರ್ಕಾರಿ ನೌಕರನಿಗೆ ಯುವತಿ ಬೆದರಿಕೆ ಹಾಕಿರುವಂಥದ್ದು. ಎಷ್ಟಕ್ಕೆ? 80,000 ರೂಪಾಯಿ ಫೋನ್ ಪೇ ಕೂಡ ಮಾಡಿದ್ದಾಯಿತ. ಪೇ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾಳೆ ಯುವತಿ. ಈಗ ಠಾಣೆಗೆ ದೂರನ್ನ ಕೊಡಬೇಕು ಅಂತ ಹೇಳಿ ಈ ನೌಕರ ನಿರ್ಧಾರ ಮಾಡಿಕೊಂಡಿದ್ದಾನೆ. ನೋಡಿ, ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಲಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸಾಮಾನ್ಯ ಜನರಿಗೂ ಕೂಡ ಹನಿ ಟ್ರ್ಯಾಪ್ ನಡೀತಾ ಇರುತ್ತೆ. ಸಾಕಷ್ಟು ದೂರುಗಳು ಕೂಡ ಬರ್ತಾ ಇರುತ್ತೆ. ಬಟ್ ಯಾರು ಕೂಡ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋದಿಲ್ಲ. ಯಾರು ಕೂಡ ಈ ರೀತಿಯಾಗಿ ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ. ಅವ್ರಿಗೂ ಕೂಡ ಈ ಹನಿ ಟ್ರ್ಯಾಪ್ ಅನುಭವ ಆಗಿರುತ್ತೆ, ಸಾಮಾನ್ಯ ಜನರಿಗೂ ಕೂಡ. ಬಟ್ ಈ ಕೇಸನ್ನು ಗಮನಿಸಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ. ಅದಾದ ಬಳಿಕ ಒಂದಿಷ್ಟು ಚಾಟ್ ಆಗುತ್ತೆ. ಚಾಟ್ ಆದ ಬಳಿಕ ವಾಟ್ಸಪ್ ಕಾಲ್ ಬರುತ್ತೆ. ವಾಟ್ಸಪ್ ಕಾಲ್ ಮೀನ್ಸ್ ವಿಡಿಯೋ ಕಾಲ್ ಬರುತ್ತೆ. ವಿಡಿಯೋ ಕಾಲನ್ನು ರಿಸೀವ್ ಮಾಡಿದ ತಕ್ಷಣ ಅವರು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ಕೋತಾರೆ. ನಿಮ್ಮ ಖಾಸಗಿ ದೃಶ್ಯವನ್ನು ರೆಕಾರ್ಡ್ ಮಾಡ್ಕೋತಾರೆ. ರೆಕಾರ್ಡ್ ಮಾಡಿಕೊಂಡ ನಂತರ ಅದನ್ನು ಪಬ್ಲಿಷ್ ಮಾಡ್ತೀನಿ, ಹಣ ಕೊಡಿ, ಇಲ್ಲ ಸೈಲೆಂಟ್ ಆಗಿರಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕ್ತೀವಿ ಅಂತ. ಅದರಿಂದ ಏನು ಮಾಡ್ತಾರೆ? ಹಣ ಕೊಡ್ತಾರೆ ಯಾರು ಕೂಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಘಟನೆಯನ್ನು ನೋಡಿದ್ರೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಘಟನೆ ನಡೆಯಿತು, ಈಗ ನೌಕರ ಏನು ಮಾಡಲಿಕ್ಕೆ ಮುಂದಾಗಿದ್ದಾನೆ ಅಂತ? ಖಂಡಿತ ಮಹೇಶ್, ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದ್ದು, ಹನಿ ಟ್ರ್ಯಾಪ್ ಭೂತ ಇದೀಗ ಬೆಳಗಾವಿಗೆ ಸಹ ಕಾಲಿಟ್ಟಿರುವಂತದ್ದು. ಬೆಳಗಾವಿಯ ಮಹಾನಗರ ಪಾಲಿಕೆಯ ನೌಕರ ಓರ್ವ ವ್ಯಕ್ತಿ ಏನು ಹನಿ ಟ್ರ್ಯಾಪ್ ಮಾಡಿ 80,000 ರೂಪಾಯಿ ಹಣವನ್ನ ವಸೂಲಿ ಮಾಡಿರುವಂತಹ ಘಟನೆ ಸಹ ನಡೆದಿರುವಂತದ್ದು. ಮಹಾನಗರ ಪಾಲಿಕೆಯ ಆರೋಗ್ಯ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ನೌಕರನಿಗೆ ಏನು ಕಳೆದ 15 ದಿನಗಳ ಹಿಂದೆ ಒಂದು ಅಪರಿಚಿತ ವ್ಯಕ್ತಿಯಿಂದ ಒಂದು ನಂಬರ್ ಇಂದ ಹಾಯ್ ಅಂತ ಹೇಳಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಬರುತ್ತೆ. ಆ ಮೆಸೇಜ್ಗೆ ಇದಕ್ಕೆ ರಿಪ್ಲೈ ಅನ್ನು ಹಲೋ ಅಂತ ಮಹಾನಗರ ಪಾಲಿಕೆಯ ನೌಕರ್ ಚಾಟಿಂಗ್ ಸಹ ಮಾಡ್ತಾನೆ. ಇನ್ನು ಅದೇ ದಿನದಂದು ಏನು ರಾತ್ರಿ ಅದೇ ನಂಬರ್ ಇಂದ ಏನು ಯುವತಿ ಏನಿದ್ದಾಳೆ ವಿಡಿಯೋ ಕಾಲ್ ಮಾಡಿ ಖಾಸಗಿ ಕ್ಷಣಗಳನ್ನ
ಏನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಸಹ ಮಾಡ್ಕೊಂಡಿರ್ತಾಳೆ. ಬಳಿಕ ದುಡ್ಡು ನೀಡದಿದ್ದರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಖಾಸಗಿ ಕ್ಷಣಗಳನ್ನ ವಿಡಿಯೋ ವೈರಲ್ ಮಾಡುವುದಾಗಿ ಏನು ಬೆದರಿಕೆಯನ್ನು ಸಹ ನೀಡುತ್ತಾಳೆ. ಈ ಬೆದರಿಕೆಗೆ ಅಂಜಿದಂತಹ ಏನು ಮಹಾನಗರ ಪಾಲಿಕೆಯ ನೌಕರನಿದ್ದಾನೆ 80,000 ರೂಪಾಯಿ ಹಣವನ್ನ ಅದೇ ಯುವತಿಯ ಫೋನ್ ನಂಬರ್ಗೆ ಕೊಡದೆ ಸಹ ಮಾಡಿರ್ತಾನೆ. ಮತ್ತೆ ಯುವತಿ ಅಷ್ಟಕ್ಕೆ ಸುಮ್ಮನೆ ಇರದೆ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟದಾಗ ಆ ನೌಕರ ಏನಂತಂದ್ರೆ ಸದ್ಯಕ್ಕೆ ಈಗ ಕಕ್ಕಾಬಿಕ್ಕಿ ಸಹ ಆಗಿರುವಂತಹದ್ದು. ಈ ಸದ್ಯ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿ ಪೊಲೀಸ್ ಠಾಣೆಗೆ ಸಹ ಏನು ನೌಕರನ ಇದೀಗ ಸಂತ್ರಸ್ತ ಏನು ದೂರು ಕೂಡ ಸಹ ಚಿಂತನೆ ಸಹ ನಡೆಸಿರುವಂತದ್ದು. ಮಹೇಶ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದೇ ವಿಚಾರ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ KN ರಾಜಣ್ಣ ಅವರು ಕೂಡ ಮಾತನಾಡಿದ್ರು. KN ರಾಜಣ್ಣ ಮಾತನಾಡಿದ್ದು ರಾಜಕಾರಣಿಗಳಿಗೆ ಸೀಮಿತವಾಗಿ. ಆದರೆ ಈ ಹನಿ ಟ್ರ್ಯಾಪ್ ಅನ್ನೋದು ತನ್ನ ಕಬಂದ ಬಾಹುಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಕೂಡ ವ್ಯಾಪಿಸಿದ್ದಾಗಿದೆ. ಇದಕ್ಕೆ ಬಲಿಪಶುಗಳಾಗ್ತಾ ಇರುವಂಥ ಸಾಕಷ್ಟು ಜನ ಇದ್ದಾರೆ. ಬಟ್ ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ. ಈಗ ಒಂದು ಬೆಳಕಿಗೆ ಬಂದಿದ್ದ ಕೇಸ್ ಬೆಳಗಾವಿಯಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ನಿಜವಾಗ್ಲೂ ಹನಿ ಟ್ರ್ಯಾಪ್ ಮಾಡಿರೋರು ಯಾರು ಸಿಕ್ಕಿ ಬೀಳ್ತಾರಾ ನೋಡಬೇಕಿರುವಂಥದ್ದು.